ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಭೂಮಿಲಿಂದ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ. 890 ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ಒಂದು ಸತ್ಯ ಸರಳ ಜೀವನಕ್ಕಾಗಿ ಎಲ್ಲರೂ ಕೂಡಿ ಬದುಕುವ ಸಲುವಾಗಿ ಮಹಾತ್ಮ ಬಸವಣ್ಣನವರು ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ ನಡೀತಕ್ಕಂತಹ ಅನೇಕ ಮೂಢರೂಢಿ, ಅಂಧಾರೂಢಿ, ಪಾಖಂಡವಾದ, ಅಂಧವಿಶ್ವಾಸ, ಜಾತಿ ಭೇದ ಭಾವ, ಮೇಲು ಕೀಳು, ದೇವರ ಹೆಸರ ಮೇಲೆ ಪ್ರಾಣಿ ಬಲಿ, ಪಕ್ಷಿ ಬಲಿ ಕೊಡ್ತಕ್ಕಂಥದ್ದು, ಮನುಷ್ಯರಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು, ಅನೇಕ ತರಹದ ಎಲ್ಲ ಒಂದು ಸುಳ್ಳು, ಗೊಳ್ಳು, ಪೊಳ್ಳು, ಹೊಳ್ಳು ದೇವರ ಹೆಸರ ಮೇಲೆ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಕಂಡು ಬಿಲ್ಕುಲ್ ಸರಳ ಜೀವನಕ್ಕಾಗಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಬ್ರಹ್ಮಾಂಡದ ಲಾಂಛನವನ್ನು ಕೊಡೋದ್ರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಇವತ್ತ ಈ ವಚನಗಳಲ್ಲಿ ನಮಗೆ ಸಿಗುತ್ತವೆ. ಈ ಲಿಂಗ ಆಯತ ಧರ್ಮದಲ್ಲಿ ಮಠವಿಲ್ಲ, ತೀರ್ಥಕ್ಷೇತ್ರವಿಲ್ಲ, ಧರ್ಮಸ್ಥಳವಿಲ್ಲ, ಚಾರ್ ಧಾಮ್ ಇಲ್ಲ. ಹೀಗೆ ಇವತ್ತೇನು ನಾವು ಈ ಭಾರತ ದೇಶದಲ್ಲಿ ತುಂಬಿ ತುಳುಕ್ತಾ ಇದಲ್ಲ, ಅನೇಕ ತರಹದ ಹೊರಗಡೆ ಮಾಡ್ತಕ್ಕಂಥ ಭಕ್ತಿ ಯಾವುದೂ ಇಲ್ಲವೇ ಇಲ್ಲ. ಯಾವುದೇ ಕಾವಿ ಬಟ್ಟೆ ಧರಿಸುವುದಿಲ್ಲ, ಸನ್ಯಾಸಿ ಧರ್ಮವಿಲ್ಲ, ಇವು ಯಾವ ಕೂಡ ಏನು ಇಲ್ಲವೇ ಇಲ್ಲ. ಸರಳ ಜೀವನಕ್ಕಾಗಿ ಸ್ಥಾಪನೆ ಮಾಡಿದ್ದು ಅನುಭವ ಮಂಟಪದಲ್ಲಿ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ ಮೇಲ್ವರ್ಗದವರು, ಶ್ರೀಮಂತರು ಅಂಥೇಳಿ ಯಾರಿಗೂ ವಿಶೇಷವಾಗಿ ಇದ್ದಿಲ್ಲ. ಅವರವರೇ ತಮ್ಮ ಶ್ರೀಮಂತಿಕೆ ರಾಜ್ಯ ಸ್ಥಾನವನ್ನು ಬಿಟ್ಟು ಬಂದವರು ಇದ್ದಾರೆ ಹೊರತಾಗಿ ಅಹಂಕಾರದಲ್ಲಿ ಮೆರೆದವರು ಯಾರೂ ಇಲ್ಲ. ಇಲ್ಲಿ ತುರುಗಾಯಿ ರಾಮಣ್ಣ, ದನ ಕಾಯ್ತಕ್ಕಂಥವ್ರು, ಅಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಹೂಗಾರ ಮಾದಣ್ಣ, ಮೇದಾರ ಕೇತಯ್ಯ, ಕಿನ್ನರಿ ಬೊಮ್ಮಯ್ಯ, ನೂಲಿ ಚಂದಯ್ಯ, ಲದ್ದೆ ಸೋಮಣ್ಣ, ಎಲ್ಲ ಕೆಳವರ್ಗದವರು, ತುಳಿತಕ್ಕೆ ಒಳಗಾದವರು, ಬಡವರು, ಶೋಷಣೆಗೆ ಒಳಗಾದವರೇ ಇದ್ದರು. ಅವರೆಲ್ಲರೂ ವಿಚಾರವನ್ನು ತಿಳಿದುಕೊಂಡು ವಿಚಾರದ ಮೂಲಕ ಜೀವನದಲ್ಲಿ ಎಲ್ಲ ಅಜ್ಞಾನದ ಕಸವನ್ನು ಈ ಮನದಲ್ಲಿನ ತೆಗೆದುಹಾಕಿ ಅಂತರಂಗದ ದೇವನನ್ನು ಅರಿತುಕೊಂಡು ಮನಸ್ಸಾಕ್ಷಿಯಿಂದ ಬದುಕುವುದನ್ನು ಕಲಿಸಿದರು ಅಂದು ಮಹಾತ್ಮ ಬಸವಣ್ಣನವರು. ಆ ಕಾರಣಕ್ಕಾಗಿ ಇವತ್ತು 900 ವರ್ಷಗಳು ಕಳೆದು ಹೋದರೂ ಕೂಡ ಬಸವಣ್ಣನವರ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥವರು, ಪ್ರಸಾರ ಮಾಡ್ತಕ್ಕಂಥವರು ಇನ್ನೂ ಕೂಡ ತಪ್ಪುತ್ತಿದ್ದಾರೆ. ಮಹಾತ್ಮ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕವೆಂದು ಇಂದಿನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಅವರಿಗೆ ಎಲ್ಲವನ್ನು ಮೂಢ ರೂಢಿ, ಹಲವು ದೈವಗಳನ್ನು ಧಿಕ್ಕರಿಸಿದ ಒಂದು ಮಹಾನ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಸಾಂಸ್ಕೃತಿಕ ನಾಯಕ ಕರ್ನಾಟಕ ರಾಜ್ಯದಂತ ಹೇಳಿ ಬಸವಣ್ಣನವರು ಘೋಷಣೆ ಮಾಡಿ ಕಾವಿ ಬಟ್ಟೆಯನ್ನು ಉಡಿಸಿಲ್ಲ. ಅವರನ್ನು ಸರಳ ಜೀವನದ ಒಂದು ಉಡುಗೆಯನ್ನು ಇಟ್ಟಿದ್ದಾರೆ. ಇವತ್ತ ಬಸವಣ್ಣನ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರು ಕಾವಿ ಝಂಡ ಹಚ್ಚೋದಾಗಲಿ, ಕಾವಿ ಬಟ್ಟೆಯನ್ನು ಉಡಿಸೋದಾಗಲಿ ಏನು ಮಾಡ್ತಾ ಇದ್ದಾರಲ್ಲ, ಇದು ಮಹಾ ಅಪರಾಧವಾಗುತ್ತದೆ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮಕ್ಕೆ.
ಎಲ್ಲ ಮಡಿವಾಳ ಮಾಚಯ್ಯನವರು, ಅಂಬಿಗರ್ ಚೌಡಯ್ಯನವರು, ಸಿದ್ದರಾಮೇಶ್ವರು, ಅಲ್ಲಮಪ್ರಭುರವರು, ಹೀಗೆ ಅನೇಕ ಜನರು. ಕೆಲವರು ಜನ ಲಗ್ನ ಮಾಡಿಕೊಳ್ಳಲಿಕ್ಕೆ ಇರಲಿಕ್ಕಿಲ್ಲ, ಆದರೆ ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ, ಇದರಲ್ಲಿ ಮಠವಿಲ್ಲ, ಪೀಠವಿಲ್ಲ, ಏನೂ ಇಲ್ಲ. ಆ ಕಾರಣಕ್ಕಾಗಿಯೇ ಇದೊಂದು ನಾನು ಈ ವಿಶೇಷ ವಿಚಾರವನ್ನು 900 ವರ್ಷಗಳು ಕಳೆದು ಹೋದರೂ ಕೂಡ ಪ್ರತಿಯೊಂದು ಮನೆ ಮತ್ತು ಮನಗಳಿಗೆ ತಲುಪಿಸಿ ಎಲ್ಲರೂ ಏಕದೇವ ಉಪಾಸನೆಯನ್ನು ಮಾಡುವಂಥವ್ರು ಆಗಬೇಕಾಗಿತ್ತು. ಯಾಕೆ ಆಗ್ತಾ ಇಲ್ಲ ಅಂದರೆ ಈ ಥರ ಇವರು ಆ ವಚನಗಳ ಆಧಾರದ ಮೇಲೆ ಪ್ರಚಾರ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಇನ್ನು ಮುಂದಾದರೂ ಕೂಡ ಬದಲಾವಣೆ ಆಗಬೇಕಾಗಿ ವಿನಂತಿ. ಒಂದೇ ಒಂದು ಇಂಪಾರ್ಟೆಂಟ್ ಏನಿದೆಯಪ್ಪ ಅಂದರೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳಾಗಬೇಕು. ಅಲ್ಲಿ ಎಲ್ಲರನ್ನ ಅವಕಾಶ ಕೊಡಬೇಕು. ಯಾರೋ ಪದೇ 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 ನಾನು ನೋಡ್ತಾ ಇದ್ದೀನಿ 26 ವರ್ಷದಿಂದ ಅವರೇ ಮಾತನಾಡಿದವರೇ ಆಡ್ತಾ ಇದ್ದಾರೆ. ಇವರೆಲ್ಲ ಕುಂತು ಕೇಳಿ ಹೋಗ್ಬಿಡ್ತಾರೆ, ಆಚರಣೆ ಮಾಡೋದಿಲ್ಲ, ಮಾಡಿಲ್ಲ. ಹೀಗಾಗಿ ಬಸವಣ್ಣನವರು ಹಾಗೆ ಮಾಡಿಲ್ಲ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೆ ಅರೀರಿ ಕೂಡಲ ಸಂಗಮ. ಬಸವಣ್ಣನವರು ಅವರೆಲ್ಲರನ್ನ ಪ್ರೋತ್ಸಾಹ ಕೊಟ್ಟು ಅವರನ್ನು ನುಡಿಯಲು ಕಲಿಸಿದರು, ನಡೆಯಲು ಕಲಿಸಿದರು, ಉಡಲು ಕಲಿಸಿದರು, ಉಣಲು ಕಲಿಸಿದರು. ಹೀಗೆ ಎಲ್ಲ ಆಗಿದೆ. ಬದಲಾವಣೆ ಆಗಬೇಕಾಗಿ ಈ ವಿಡಿಯೋ ಮಾಡಿದ್ದೇನೆ. ಈ ತತ್ವ ಬಹಳ ಸರಳವಾಗಿದೆ. ನಾವು ಹುಟ್ಟಿ ಬಂದಿದ್ದೇ ತಪ್ಪಿದೆ. ತಪ್ಪು ಪ್ರತಿಯೊಬ್ಬ ವ್ಯಕ್ತಿಯಿಂದ ಆಗುತ್ತವೆ. ನಾವು ತಪ್ಪು ಮಾಡೋರ ಸಂಘದಲ್ಲಿ ಕುಳಿತಾಗ ತಪ್ಪು ಮಾಡೋದನ್ನು ಕಲಿಯುತ್ತೇವೆ. ಆದ್ದರಿಂದಲೇ ನಮಗೆ ವಾರಕ್ಕೊಂದ್ಸಲ ಆದರೂ ಕೂಡ ಬಸವ ಮಂಟಪಗಳು, ಅನುಭವ ಮಂಟಪಗಳು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಆಗಲಿ. ಅಲ್ಲಿ ಹೋದಾಗ ಮಾತ್ರ ನಾವು ಮತ್ತಷ್ಟು ಗಟ್ಟಿತನದಿಂದ ಏಕಲಿಂಗ ಅನಿಷ್ಠವಂತರಾಗಲು ಸಾಧ್ಯವಿದೆ ಎಂದು ನಾನು ಕಳೆದ 26 ವರ್ಷದಿಂದ ಈ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಈ ರೀತಿ ಹೇಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಇಷ್ಟವಾದರೆ ಇವತ್ತಿನಿಂದ ಪ್ರತಿಯೊಬ್ಬರು ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸ. ಈ 3 ಮಂತ್ರವನ್ನು ಇಟ್ಕೊಂಡು ನಾವು ಬದುಕಿದರೆ ನಾವು ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕುತ್ತೇವೆ. ಇಲ್ಲ ಹೋದರೆ ಯಾರೂ ಇಲ್ಲಿ ಗುರು ಇಲ್ಲ, ಯಾರೂ ಶಿಷ್ಯರಿಲ್ಲ. ಬಸವಣ್ಣನವರ ತತ್ವದಲ್ಲಿ ಅರಿವೇ ಗುರು ಇದೆ ಎಂದು ಹೇಳುತ್ತಾ ಕೊನೆಯದಾಗಿ ಈ ವಿಚಾರವನ್ನು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ. ನಾವೆಲ್ಲರೂ ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ವಿಚಾರದಿಂದ ಬದುಕೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು.